ಈ ತರ ಪೊಲೀಸ್ ಅನುಮತಿ ಇಲ್ಲದೆ RSS ನ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ತಾವು ಕೂಡ ಇಂದ ಉತ್ತರ ಕೊಟ್ಟಿದ್ರಿ. ಈಗ ಮತ್ತೆ ಅದೇ ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ನು ಕಾನೂನು ವ್ಯವಸ್ಥೆಯನ್ನು ನೋಡಿಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಬ್ಯಾನ್ ಮಾಡಿದರೆ ಆ ಪ್ರಕಾರ ಹೋಗ್ತಾರೆ. ಅಲ್ಲ, ಪರ್ಮಿಷನ್ ತೊಗೊಂಡೇ ನಡಿಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ, ನಾವು ಇನ್ನೂ ಮಾಡಿದೀವ. ಆಮೇಲೆ ಸರ್, ಸಾರ್ವಜನಿಕವಾಗಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಕೂಡ ಒಂದು ರೀತಿ ಬೇರೆ ಅದೆಲ್ಲ ನಾವು ಅದನ್ನೇ ನಾನು ಹೇಳಿದ್ದು. ನಮಗೆ ಪತ್ರ ನಮ್ಮ ಇಲಾಖೆಗೆ ಅವರು ಫಾರ್ವರ್ಡ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದಾಗ ನಾವು ಇವೆಲ್ಲ ಹೇಳ್ತೀವಿ. ಡಿ.ಕೆ. ಶಿವಕುಮಾರ್ ಸರ್ ಒಂದು ಇಂಟರ್ವ್ಯೂಲ್ ಒಂದು ಮಾತು ಹೇಳಿದ್ದಾರೆ, ಅಂದರೆ ಅಧಿಕಾರ ಹಂಚಿಕೆ ಬದಲಾವಣೆ ವಿಚಾರಕ್ಕೆ ಶಾಸಕರ ಬಲ ಇಂಪಾರ್ಟೆಂಟ್ ಅಲ್ಲ, ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೋ ಅದೇ ಇಂಪಾರ್ಟೆಂಟು ಅಂತ. ನೋಡಿ, ನಮ್ಮಲ್ಲಿ ಒಂದು ಕನ್ವೆನ್ಷನ್ ಇದೆ. ಸರ್ಕಾರ ಎಲೆಕ್ಟ್ ಆದಮೇಲೆ, ಒಂದು ಪಕ್ಷ ಎಲೆಕ್ಟ್ ಆದಮೇಲೆ ಸರ್ಕಾರವನ್ನು ಮಾಡುವಾಗ CLP ನಾಯಕರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ ಹೈಕಮಾಂಡ್ನವರು ಪ್ರಧಾನ ಕಾರ್ಯದರ್ಶಿಗಳನ್ನು ಅಥವಾ ಅಬ್ಸರ್ವರ್ಸ್ ಅಂತ ಕಳಿಸ್ತಾರೆ. ಅವರು ಶಾಸಕರ ಅಭಿಪ್ರಾಯವನ್ನು ತಗೊಂಡು ಹೈಕಮಾಂಡಿಗೆ ಮುಟ್ಟಿಸ್ತಾರೆ. ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ, ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ ಅಂತೇಳಿ ಯಾರಿಗೆ ಮೆಜಾರಿಟಿ ಬಂದಿರುತ್ತೆ ಅವರ ಹೆಸರನ್ನು ಪ್ರಕಟಣೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ, ಎರಡನೇ ಬಾರಿ ಮಾಡಿದ್ದು ಅದೇ ರೀತಿ, ಹಿಂದೆ SM ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ, ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ ಇಲ್ಲ. ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ತೀರ್ಮಾನ. ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು ಅವ್ರಿಗೆ. ಹೈಕಮಾಂಡ್ನವ್ರ ತೀರ್ಮಾನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ಸರ್, ನೀವು ಮೊನ್ನೆ ಜಿಲ್ಲೆಯೊಂದರಲ್ಲಿ ಸರ್ ನಾನ್ಯಾಕೆ CM ಆಗಬಾರ್ದು ಅಂತ ನೀವು ಒಂದು ಮಾತು ಏನೋ ಕ್ಯಾಶುವಲ್ ಆಗಿ ಹೇಳಿದ್ದೀನಪ್ಪ, ಅದೇನು ಎಲ್ಲರೂ ಆಗ್ಬೋದಲ್ಲ. ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ರೀ, ಭಾಳ ಜನ ಆಕಾಂಕ್ಷಿಗಳಿದ್ದಾರೆ.